ಹಾಯ್, ವೆಲ್ಕಮ್ ಟು ಮಹಾ ಕುಕ್ಸ್. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಕಪ್ ಟೀ ಹೇಗೆ ಮಾಡೋದಂತ ಹೇಳ್ಕೊಡ್ತೇನೆ. ಇದರಲ್ಲಿ ಏನು ವಿಶೇಷ ಅಂದರೆ, ಎಲ್ಲರ ಮನೆಯಲ್ಲೂ ದಿನ ಮಾಡುವುದೇ, ಆದರೆ ಮಾಡುವ ವಿಧಾನ ಬೇರೆ ಇರುತ್ತೆ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಪೇಷನ್ಸ್. ನಾವು ಎಷ್ಟು ನಿಧಾನವಾಗಿ ಮಾಡ್ತೀವೋ ಅಷ್ಟು ಟೀ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ನಾನು ಶುಂಠಿ ಮತ್ತು ಏಲಕ್ಕಿನ ಫ್ಲೇವರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಶುಂಠಿನ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಗ್ರೇಟರಲ್ಲಿ ಚೆನ್ನಾಗಿ ಇದನ್ನು ತುರ್ಕೊಳ್ಳಿ. ಶುಂಠಿ ಜಸ್ಟ್ ಸುಮ್ಮನೆ ಜಜ್ಜಿ ಅಥವಾ ಇನ್ನೊಂದು ಥರ ಕಟ್ ಮಾಡಿ ಹಾಕಿದರೆ ನೀಟಾಗಿ ರಸ ಬಿಡೋದಿಲ್ಲ. ಈ ಥರ ತುರಿದ್ರೆ ಚೆನ್ನಾಗಿ ರಸ ಬಿಡುತ್ತೆ. ಈಗ ನಾನು ಏಲಕ್ಕಿನ ಚೆನ್ನಾಗಿ ಕುಟ್ಕೋತಾ ಇದ್ದೀನಿ. ಇದು ಕುಟಾಣಿಯಲ್ಲಿ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳಿ. ಇದು ಕೂಡ ಅಷ್ಟೇ, ಚೆನ್ನಾಗಿ ಪೌಡರ್ ಮಾಡಿದಷ್ಟು ಅದರ ಫ್ಲೇವರ್ನ ಬೀಳುತ್ತೆ. ಈಗ ಏಲಕ್ಕಿನ ಏನು ಪೌಡರ್ ಮಾಡ್ಕೊಂಡಿದ್ದೀವಿ ಅದನ್ನು ನೀರು ಹಾಕಿ ನೀಟಾಗಿ ವೇಸ್ಟ್ ಆಗದೆ ಇರೋ ಥರ ಪ್ಯಾನ್ಗೆ ಹಾಕೊಳ್ಳೋಣ. ಈಗ ಇದನ್ನು ಕಾಯ್ಲಿಕ್ಕೆ ಇಡೋಣ. ಇದನ್ನು ಹೇಗೆ ಕುದಿಸ್ಬೇಕು ಅಂತ ಅಂದರೆ, ಎಷ್ಟು ನೀರು ಹಾಕಿರ್ತೀವೋ ಅದರಲ್ಲಿ ಸ್ವಲ್ಪ ನೀರು ಕಮ್ಮಿ ಆಗೋವರೆಗೂ ಈ ಶುಂಠಿ ಮತ್ತು ಏಲಕ್ಕಿನ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇಷ್ಟು ಸ್ವಲ್ಪ ನೀರು ಕಮ್ಮಿ ಆಗಿದೆ, ನೀವು ನೋಡ್ಬೋದು. ಸೊ ಇಷ್ಟು ನೀರು ಕಮ್ಮಿ ಆಗಿದ್ರೆ ಸಾಕು. ಈಗ ನಾವು ಟೀ ಪೌಡರ್ನ ಆ್ಯಡ್ ಮಾಡೋಣ. ನಾನು ಯೂಸ್ ಮಾಡ್ತಿರೋ ಟೀ ಪೌಡರ್ ಬಂದು ಕಣ್ಣನ್ ದೇವನ್. ಸೊ ಇದು ಕೂಡ ಬೇಯೋವಾಗ ಸ್ವಲ್ಪ ನೀರು ಕಮ್ಮಿ ಆಗೋವರೆಗೂ ನೋಡಿ, ಇದು ಚೆನ್ನಾಗಿ ಈಗ ಬೆಂತೆ. ಕಲರ್ ಕೂಡ ನೋಡ್ಬೋದು, ನೀರಲ್ಲಿ ಆ ಕಲರ್ ಮಿಕ್ಸ್ ಆಗಿದೆ. ಈಗ ಹಾಲು ಹಾಕೊಳ್ಳೋಣ. ನಾನಿಲ್ಲಿ ಇಬ್ಬರಿಗೆ ಮಾಡ್ತಿರೋದ್ರಿಂದ 1 ಕಪ್ ಹಾಲು ಹಾಕೋತಾ ಇದ್ದೀನಿ. ನಾನು ಈಗ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಕೇಳ್ಬೋದು ಯಾಕೆ ಮುಂಚೆನೇ ಆ್ಯಡ್ ಮಾಡಲಿಲ್ಲ ಅಂತ. ಕಾರಣ, ಅದು ಮುಂಚೆನೇ ಆ್ಯಡ್ ಮಾಡಿದರೆ ಅದು ಟೀ ಪೌಡರ್ ಅಬ್ಸರ್ವ್ ಮಾಡಿಬಿಡುತ್ತೆ ನಾವೇನು ಸಕ್ಕರೆ ಹಾಕ್ತೀವಿ. ನಾವು ಯಾವಾಗ ಹಾಲು ಹಾಕಿದ್ಮೇಲೆ ಹಾಕ್ತೀವೋ ಅದು ನೀಟಾಗಿ ಮಿಕ್ಸ್ ಆಗುತ್ತೆ. ಟೀ ಪೌಡರ್ನ ಬಿಡಿಸ್ತಾ ಇರಿ, ಆವಾಗ ತುಂಬ ಚೆನ್ನಾಗಿ ಹಾಲಿನಲ್ಲಿ ಕಲರ್ ಮಿಕ್ಸ್ ಆಗುತ್ತೆ. ಸೊ ನೀವು ಒಂದು ಸರಿ ಟೀ ಮಾಡಿದಾಗ ನೋಡ್ಬೋದು, ಎಲ್ಲ ಕೆಳಗಡೆ ನಿಂತ್ಕೊಬಿಟ್ಟಿರುತ್ತೆ. ಸೊ ಅದಾಗಬಾರ್ದು ಅಂದರೆ ಈ ಥರ ಸ್ಪೂನ್ ತೊಗೊಂಡು ಅವಾಗವಾಗ ಅದನ್ನು ತೆಗಿತಾ ಇರಿ. ಈಗ ನೋಡ್ಬೋದು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ತುಂಬ ಕಡೆ ನೋಡಿದ್ದೀನಿ, ಒಂದು ಟೀ ಮಾಡುವಾಗ ಒಂದು ಕುದಿ ಬಂದರೆ ಸಾಕು ಆಫ್ ಮಾಡಿಬಿಡ್ತಾರೆ. ಅದು ಕರೆಕ್ಟಾಗಿ ಕಲರೇ ಬಿಟ್ಟಿರಲ್ಲ. ಆಫ್ ಮಾಡಿ ಸರ್ವ್ ಕೂಡ ಮಾಡಿಬಿಡ್ತಾರೆ. ಅದು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರಲ್ಲ. ನಿಮಗೆ ಟೇಸ್ಟ್ ಆಗಬೇಕು ಅಂತ ಅಂದರೆ ತುಂಬ ಪೇಷನ್ಸಿಂದ ನಿಧಾನಕ್ಕೆ ಈ ಥರ ಒಂದು ಕುದಿ ಬಂದ ತಕ್ಷಣ ಮತ್ತೆ ಸ್ಪೂನಲ್ಲಿ ಅದನ್ನು ಮತ್ತೆ ಸೆಟಲ್ ಆಗಿರೋದನ್ನೆಲ್ಲ ತೆಗೆದು ಮತ್ತೆ ಅದನ್ನು ಕುದಿಸಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಮಾಡಿದ್ರು ಟೀ ಇದೇ ಥರ ತುಂಬ ನಿಧಾನಕ್ಕೆ ಪೇಷನ್ಸಿಂದ ಮಾಡ್ತೀನಿ. ತುಂಬ ಜನ ನಾನು ಮಾಡಿರೋ ಟೀಯನ್ನು ಕುಡಿದು ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ಈ ರೆಸಿಪಿ ಮಾಡಬೇಕು ಅನ್ನೋ ಐಡಿಯಾ ಬಂತು. ಸೊ ನಿಮಗೂ ಇದಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ಸೊ ಇದು ಆಲ್ಮೋಸ್ಟ್ ಆಗಿದೆ. ಸೊ ಸ್ಟವ್ ಆಫ್ ಮಾಡಿ ಇದನ್ನು ಕಪ್ಪಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ನಿಮ್ಮ ಪ್ರೀತಿಯ ಒಂದು ಒಳ್ಳೆ ಕಪ್ಪಿನ ಚಾಯ್ ರೆಡಿಯಾಗಿದೆ. ಸೊ ಎಲ್ಲರೂ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಥ್ಯಾಂಕ್ ಯು.